ನಮಸ್ಕಾರ ವೀಕ್ಷಕರೇ, ಇವತ್ತೊಂದು ತುಂಬ ದುಃಖಕರ ಸಂಗತಿ. ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಮಂತ್ರಿಯಾದಂಥ ರಮೇಶ್ ಜಾರಕಿಹೊಳಿಯವರ ಬಾಲ್ಯ ಸ್ನೇಹಿತ, ಅವರ ಅನುಯಾಯಿ, ಯಾವಾಗಲೂ ಇಬ್ಬರು ಒಟ್ಟಿಗೆ ಇರುತ್ತಿರುವಂಥ ಗೋಕಾಕ ನಗರಸಭೆಯ ಮಾಜಿ ಅಧ್ಯಕ್ಷರು, ಅಂಜುಮನ್ ಸಂಸ್ಥೆಯ ಮುಖ್ಯಸ್ಥರು, ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಟುಕೊಟ್ಟಂಥ ಒಬ್ಬ ಪ್ರಭಾವಿ ನಾಯಕರು ಹಾಗೂ ಲಕ್ಷ್ಮೀದೇವಿ ಜಾತ್ರಾ ಕಮಿಟಿಯ ಮುಖ್ಯಸ್ಥರು ಆದಂಥ ಕೊತ್ವಾಲ್ ಗೌಡರು ಇಂದು ನಸುಕಿನ ಜಾವ ಹೃದಯಾಘಾತದಿಂದ ದಿವಂಗತರಾಗಿದ್ದು. ವೀಕ್ಷಕರೇ, ಇದೊಂದು ಬಹಳ ಇವತ್ತು ಶೋಕದ ಒಂದು ಸುದ್ದಿ. ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳಾದಂಥ ರಮೇಶ್ ಜಾರಕಿಹೊಳಿ ಅವರ ತೀವ್ರ ಶೋಕ ವ್ಯಕ್ತಪಡಿಸಿದ್ದು, ಜಾರಕಿಹೊಳಿ ಕುಟುಂಬ ಅಪಾರವಾಗಿ ಇವರ ಜೊತೆ ಒಡನಾಟಿ ಸಂಬಂಧ ಇಟ್ಕೊಂಡಿತ್ತು. ಇವತ್ತು ಕೊತ್ವಾಲ್ ಗೌಡರು ಇಲ್ಲದ್ದು ಸಾಮಾಜಿಕ ಚಟುವಟಿಕೆಗಳಲ್ಲಿ, ಅನೇಕ ಕಲೆ ಮತ್ತು ಮನರಂಜನೆಗಳಲ್ಲಿ, ಅನೇಕ ಮುಸ್ಲಿಂ ಧಾರ್ಮಿಕ ಸಭೆಗಳಲ್ಲಿ, ಅನೇಕ ಹಿಂದೂ ಮುಸ್ಲಿಂ ಎಲ್ಲರ ಜೊತೆ ಭಾವೈಕ್ಯತೆ ಸಂಕೇತ ಸಾರುವ ಕೊತ್ವಾಲ್ ಗೌಡ್ರೆ ಅಂತ ಹೆಸರುವಾಸಿಯಾದಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಇವತ್ತು ನಮ್ಮ ಗೋಕಾಕ್ ತಾಲೂಕಿನಿಂದ ಕಣ್ಮರೆಯಾಗಿದ್ದು, ದೇವರು ಅವರ ಕುಟುಂಬಕ್ಕೆ, ಅವರ ಸಹಪಾಠಿಗೆ ಎಲ್ಲರಿಗೂ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತೆ ನಮ್ಮ ನಂಬರ್ 1 ಚಾನಲ್ ಆಶಿಸುತ್ತದೆ. ವೀಕ್ಷಕರೇ, ಇದೊಂದು ದಿವಂಗತದ ಸುದ್ದಿ. ಇದನ್ನು ದಯವಿಟ್ಟು ಯಾರ್ಯಾರಿಗೂ ಗೊತ್ತಾಗಿರಕ್ಕಿಲ್ಲ. ಕೊತ್ವಾಲ್ ಗೌಡರು ಕರ್ನಾಟಕ ರಾಜ್ಯದಲ್ಲಿ ಚಿರಪರಿಚಿತರಿದ್ದರು. ಯಾವಾಗಲೂ ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಇರ್ತಿದ್ರು, ಅವರ ಮೋಟಾರ್ ಬೈಕಿನಲ್ಲೇ ಹೋಗ್ತಿದ್ರು. ಅವರ ಸಂಬಂಧ ಬಹಳ ಅಗಲಿಕೆಯಿಂದ ತುಂಬ ನನಗೆ ನೋವಾಗಿದೆ ಅಂತ ರಮೇಶ್ ಜಾರಕಿಹೊಳಿ ಅವರು ಸಹಿತ ನಮ್ಮ ನಂಬರ್ 1 ಚಾನಲ್ಗೆ ಹೇಳಿದ್ದು ವಿಶೇಷ. ವೀಕ್ಷಕರೇ, ಇದೊಂದು ಎಲ್ಲರಿಗೂ ಗೊತ್ತಾಗಬೇಕು. ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನೊಂದು ಎಲ್ಲರಿಗೂ ಮುಟ್ಟುವ ಹಾಗೆ, ಮನದಟ್ಟನೆ ಆಗುವ ಹಾಗೆ ಎಲ್ಲರೂ ಒಂದು ಕೊತ್ವಾಲ್ ಗೌಡರು ಇವತ್ತು ಇನ್ನಿಲ್ಲ ಅನ್ನೋ ಒಂದು ಸುದ್ದಿ ಆದರೂ ಗೊತ್ತಾಗಬೇಕು. ಯಾಕೆಂದರೆ ಕೋವಿಡ್ ಇದ್ದ ಕಾರಣ ಸಾಮಾಜಿಕ ಅಂತರ ಕಾಯ್ಕೊಳ್ಬೇಕಾಗತ್ತೆ. ಎಲ್ಲರೂ ಮಹಾಪೂರ್ದಿಂದ ಬರುವಂಥ ಪರಿಸ್ಥಿತಿ ಇರೋದಿಲ್ಲ. ಅದಕ್ಕಾಗಿ ಸುದ್ದಿ ಮುಟ್ಟಿದ ತಕ್ಷಣ ಎಲ್ಲರೂ ಪ್ರಾರ್ಥನೆ ಮಾಡಿ ಕೊತ್ವಾಲ್ ಗೌಡರ ಆತ್ಮಕ್ಕೆ ಶಾಂತಿ ನೀಡಲಿ ಅನ್ನೋದೇ ಇವತ್ತಿನ ವಿಶೇಷ ಸುದ್ದಿ. ವೀಕ್ಷಕರೇ, ನಮಸ್ಕಾರ.